ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾರ್ಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಸಹೃದಯಿ ಕೇಳುಗರೆ, ಇದೀಗ ಪ್ರಸಾರವಾಗಲಿರುವ ಕಾರಂತಯಾನದ 13ನೇ ಸಂಚಿಕೆಯಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡುವವರು ಶಿಕ್ಷಕರಾದ ನರೇಂದ್ರ ಕುಮಾರ್ ಕೋಟ. ಶ್ರೋತೃಗಳಿಗೆ ನಮಸ್ಕಾರ. ಕಾರಂತಯಾನ ಕಾರ್ಯಕ್ರಮದಲ್ಲಿ ಕಾರಂತರ ಜೊತೆಗಿನ ಒಂದಿಷ್ಟು ಒಡನಾಟ, ಅವರ ಬಗ್ಗೆ ಕೆಲಸ ಮಾಡಿದ ವಿಚಾರ ಮತ್ತು ಅವರ ಕೆಲವು ಕಾದಂಬರಿಗಳ ನೋಟವನ್ನು ಹಂಚಿಕೊಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಪ್ರಖರ ಚಿಂತಕ, ಬಹುಶ್ರುತ ಮೇಧಾವಿ, ಪರಮ ಪ್ರಾಮಾಣಿಕ ಮನುಷ್ಯರಾಗಿ ಈ ನಾಡು ನುಡಿಗೆ ಸೊಬಗನ್ನು ವೈಭವವನ್ನು ತಂದುಕೊಟ್ಟವರು ನಮ್ಮ ಕಾರಂತರು, ಕೋಟ ಶಿವರಾಮ ಕಾರಂತರು. ನಿರಂತರ ವಿಚಾರ ಪ್ರವಾಹ, ಕ್ರಿಯಾಶೀಲತೆ, ಉತ್ಸಾಹ, ತಿಳಿದುಕೊಳ್ಳಬೇಕೆಂಬ ಬತ್ತಿ ಹೋಗದ ಲವಲವಿಕೆ, ಅಧ್ಯಯನಶೀಲತೆ, ಶಿಸ್ತು, ಮೌಲ್ಯಗಳಿಗೆ ಇರುವ ಶ್ರದ್ಧೆ, ಬದುಕಿನ ಬಗ್ಗೆ ಇರುವ ಕಾಳಜಿ, ಕಳಕಳಿ, ಜೀವನ ಆಸಕ್ತಿ ಸದಾಕಾಲಕ್ಕೂ ಅನುಕರಣೀಯ ಮತ್ತು ಅನುಸರಣೀಯ. ಕಾರಂತರ ಕುರಿತು ಅವರ ಪತ್ನಿ ಲೀಲಾ ಕಾರಂತರು ಒಂದೆಡೆ ಹೀಗನ್ನುತ್ತಾರೆ, ಬಹಳ ಸೂಕ್ತವಾದ ಮಾತು ಅಂತ ಅನಿಸುತ್ತೆ. ಕಾರಂತರು ನಿಜವಾಗಿ ಕಾರಂತರಲ್ಲ, ಕುಶಲಿಯಾದ ನಟ. ನಟನಂತೆ ಜೀವನ ನಾಟಕವನ್ನು ಅಭಿನಯಿಸಿದವರು. ಬದುಕಿನ ಓರೆ ಕೋರೆಗಳನ್ನು, ಮನುಷ್ಯನ ಮನಸ್ಸಿನ ಒಳ ಹೊರ ಪದರುಗಳನ್ನು ಬಿಡಿಸಿ ತಮ್ಮ ಕಾದಂಬರಿಗಳಲ್ಲಿ ಬಿತ್ತರಿಸಿದವರು. ಅವರ ನಿರ್ಲಿಪ್ತ ಪ್ರಬುದ್ಧ ಜೀವನ ರೀತಿ ಅವರ ನಡೆ ನುಡಿ ಯೋಜನೆಗೆ ಪ್ರಚೋದಕ, ಚಿಂತನೆಗೆ ಪೂರಕ, ಸಹಾಯಕ. ಅವರ ಸಾಧನೆಗಳು, ಅದರ ವಿಸ್ತಾರ ಪವಾಡ ಸದೃಶ. ಅವರ ಬಗ್ಗೆ ಒಂದು 5 ಪುಸ್ತಕಗಳನ್ನು ನಾನು ಸಂಕಲಿಸಬೇಕಾಗಿತ್ತು. ಕಾರಂತ ಹುಟ್ಟೂರ ಪ್ರಶಸ್ತಿ ಪ್ರತಿಷ್ಠಾನ ಅವರ ಬಗ್ಗೆ ಒಂದಿಷ್ಟು ಕೃತಿಗಳನ್ನು ಹೊರಗೆ ತಗೊಂಡು ಬನ್ನಿ, ಅನುಭವ ಕಥನಗಳನ್ನು ತಗೊಂಡು ಬನ್ನಿ ಅಂತ ಹೇಳಿದಾಗ
ಅಧ್ಯಯನ ಮಾಡುವಂಥ ಒಂದು ಅವಕಾಶ ದೊರೆಯಿತು. ಹಾಗಾಗಿ ಕಾರಂತರ ಒಂದಿಷ್ಟು ಕಾದಂಬರಿಗಳನ್ನು ನೋಡುವಂಥ, ಓದುವಂಥ, ಅವಲೋಕನ ಮಾಡುವಂಥ, ವಿಶ್ಲೇಷಣೆ ಮಾಡುವಂಥ, ಅಭಿಪ್ರಾಯವನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಸಿಕ್ಕಿತು. ಬಹಳ ಮುಖ್ಯವಾಗಿ ನನಗೆ ಕಾರಂತರ ಒಡನಾಟ ಒಂದಿಷ್ಟು ಕಾಲ, ಅದೊಂದಿಷ್ಟು ಗುಬ್ಬಿ ಅಷ್ಟು ಕಾಲ. ಹೇಗಂತೇಳಿದರೆ, ಕಾರಂತರ ಉತ್ಸವ 90 ಆದಾಗ ನಾನು BEd ವಿದ್ಯಾರ್ಥಿಯಾಗಿದ್ದೆ. ವಿವೇಕ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿಯೇ ಕಾರಂತ 90 ಆಗಿತ್ತು. ಉತ್ಸಾಹ, ಉತ್ಸವ, ನಾಡಿನ ಹೆಸರಾಂತ ಸಾಹಿತಿಗಳು, ಅವರನ್ನು ಕಣ್ತುಂಬಿ ನೋಡಿಕೊಳ್ಳುವಂತಹ ಒಂದು ಅವಕಾಶ. ಇದೆಲ್ಲ ಕಂಡಾಗ ಈ ಕಾರಂತರು ಅವತ್ತು ಹೇಗಿರ್ತಾರೆ ಅದು ಇನ್ನೊಂದು ರೀತಿಯಲ್ಲಿ. ಯಾಕೆಂದರೆ ಮೆರವಣಿಗೆ ಇತ್ತು, ಪೂರ್ಣಕುಂಭ ಸ್ವಾಗತ ಇತ್ತು. ಅದಕ್ಕೆ ಅವರು ಒಪ್ತಾರ ಗೊತ್ತಿಲ್ಲ. ಸಮಿತಿಗೆ ಭಾಳ ಸಂಕಟ ಇತ್ತು, ಹೆದರಿಕೆ ಇತ್ತು. ಸಮಯಕ್ಕೆ ಸರಿಯಾಗಿ ಅವರು ಬಂದು ಬಿಡ್ತಾರೆ, ಏನು ಮಾಡಬೇಕು? ನಾವೆಲ್ಲ ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದ್ವಿ. ನಾಡಿನ ಹೆಸರಾಂತ ಸಾಹಿತಿಗಳು, ಅವರ ಮಾತಿನ ವಾಗ್ದಾರಿಗಳು ಎಲ್ಲವೂ ಇತ್ತು. ಸರಿ, ಅವರು ಕಾರಂತರು ಬರ್ತಾರೆ ಅಂತೇಳಿ ಅವರು ನೇರವಾಗಿ ಬಂದುಬಿಟ್ರು. ಅಲ್ಲೆಲ್ಲರೂ ಕಾಯ್ತಾ ಇದ್ದಾರೆ, ಪೂರ್ಣಕುಂಭ ಸ್ವಾಗತನ ಇಟ್ಕೊಂಡು ಮಾಡಬೇಕಂತೇಳಿ. ಅವರು ಬಂದುಬಿಟ್ರು. ಅವರನ್ನು ಒಪ್ಪಿಸಿಕೊಂಡು ಸಮಿತಿಯವರು ಮತ್ತೆ ಕರೆದುಕೊಂಡು ಹೋದರು, ಮೆರವಣಿಗೆಯೊಂದಿಗೆ ಬಂದರು. ಯಾಕೆ ಹೇಳಿದ್ರೆ, ಕಾರಂತರು ಕೆಲವೊಮ್ಮೆ ಮಾತನಾಡುವ ತೀವ್ರತೆ ಯಾರನ್ನು ಕೂಡ ಅಲ್ಲಾಡಿಸಿ ಬಿಡ್ತದೆ. ಬರೆಯೋ ಕೇವಲ ಒಂದು ಕಾಡಿನ ಪದ, ಒಂದು ಕಾಡು ರಾಜ್ಯವನ್ನೇ ಅಲ್ಲಾಡಿಸಿ ಬಿಡ್ತದೆ. ಅಂಥ ಒಂದು ಸಾಮರ್ಥ್ಯ ಮತ್ತು ಅಂಥ ಒಂದು ಗಾಂಭೀರ್ಯ ವ್ಯಕ್ತಿತ್ವ ಅವರದ್ದಾಗಿತ್ತು. ಆಮೇಲೆ ನಾವು ವರದಿ ಮಾಡಬೇಕಾಗಿತ್ತು. BEdಗೆಲ್ಲ ಒಂದು ವರದಿ, ಒಂದು ಪ್ರಾಜೆಕ್ಟ್ ಅಂತ ಕರಿತೀರಲ್ಲ, ಅದನ್ನು ರೆಡಿ ಮಾಡುವಂಥದ್ದು, ತಯಾರಿಸುವಂಥದ್ದು. ಆಮೇಲೆ ಕುಣಿದುಬಿಟ್ರು. ಅವತ್ತು ಕುಣಿದುಬಿಟ್ರು. ಅದನ್ನು ಏಸನ್ನೆಬ್ಬರು ಬಹಳ ಅಪೂರ್ವವಾಗಿ ಬರೆದಿದ್ದಾರೆ. ಎಲ್ರಿಗೂ ಆಶ್ಚರ್ಯ, 90ರ ವಯಸ್ಸಿನಲ್ಲಿ ಕುಣಿಯುವುದಾ? ಸಾಧ್ಯನಾ? ಅಲ್ಲಿರುವಂಥ ವೈದ್ಯರಿಗೆ ಆತಂಕ. ಇವರು ಗೆಜ್ಜೆ ಕಟ್ಟಿದ್ರು, ಕುಣಿದಾಯಿತು. ನಿಲ್ಲಿಸೋದು ಹೇಗೆ? ಅದಕ್ಕೆ ಹೆಬ್ಬಾರು ಹಿಂದಿಂದ ಬಂದು ಚಪ್ಪಾಳೆ ತಟ್ಟಲಿಕ್ಕೆ ಹೇಳ್ತಾರೆ. ಜನ ಚಪ್ಪಾಳೆ ತಟ್ತಾರೆ, ಇವರು ಮತ್ತೂ ಜಾಸ್ತಿ ಕುಣಿತಾರೆ. ಹೇಗೋ ಮುಗೀತು. ಆದರೆ ಅವತ್ತು ಅವರು ಕುಣಿದ ರೀತಿ, ಅಭಿನಯಿಸಿದ ರೀತಿ, ಶೈಲಿ ಯಕ್ಷಗಾನದ ಒಂದು ನುಡಿತೋರಣ. ಇದು ಬಹಳ ಅಪೂರ್ವವಾದಂಥ ಭಾಗ್ಯ ಇದು. ಅದು ಒಂದು. ಅದಕ್ಕಿಂತ ಪೂರ್ವಕ್ಕೆ ಹೋದರೆ, ನಾನು 3 ಕಾರ್ಯಕ್ರಮಕ್ಕೆ ಅವರನ್ನು ಕರೀಲಿಕ್ಕೆ ಹೋಗಿದ್ದೆ. ಮೊದಲನೇದು, ನಾವು ಚಿಣ್ಣರ ಉತ್ಸವ ಮಾಡ್ತಾ ಇದ್ದೀವಿ ವಿವೇಕ ಬಾಲಕಿಯರ ಪ್ರೌಢಶಾಲೆಯಲ್ಲಿ, ತಾವು ಉದ್ಘಾಟನೆಗೆ ಬರಬೇಕು ಅಂತ ಕೇಳಿಕೊಂಡೆ. ನೋಡ್ತೇನೆ, ಮಕ್ಕಳಲ್ಲ, ಎಲ್ಲರೂ ಮಕ್ಕಳೇ ಇರ್ತಾರೆ ವೇದಿಕೆಯಲ್ಲಿ. ಎಲ್ಲ ಇರ್ತಾರೆ ಸರ್ ಅಂತ ಹೇಳಿದೆ. ನೋಡೋಣ ಅಂತ ಹೇಳಿದರು. ಮತ್ತೆ ಬರಲಿಲ್ಲ, ಅವರು ಬರಲಿಲ್ಲ. ಆಮೇಲೆ ಮತ್ತೂ ಹಿಂದಕ್ಕೆ ಹೋದರೆ, ಆಗ ಒಂದು ಪುಸ್ತಕ ಬಂದಿತ್ತು, ಕಾಡ್ಯನಾಟ, ಏವಿನಾವರು ನಮ್ಮ ಗುರುಗಳು ಬರೆದದ್ದು. ಅದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಪತ್ರಿಕೆಯಲ್ಲಿ. ಅವರು ಸಾಸ್ತಾನಕ್ಕೆ ಒಂದು ಯುವ ವಿಚಾರಗೋಷ್ಠಿ, ಆಗ ಯುವ ವಿಚಾರಗೋಷ್ಠಿ ಅಂತ ನೆಹರು ಯುವ ಕೇಂದ್ರವರು ಮಾಡ್ತಾ ಇದ್ರು. ಆ ದೃಷ್ಟಿಯಿಂದ ಒಂದು ಸಂವಾದ ಇತ್ತು. ಸಾಸ್ತಾನದ ಸವಿನಯ ಯುವಕ ಮಂಡಲ, ಎಲ್ಲರೂ ಅವ್ರ ಹತ್ರ ಪ್ರಶ್ನೆ ಕೇಳಿ ಅಂತ ಹೇಳ್ತಾ ಇದ್ರು. ಯಾರು ಕೇಳಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ಅವರ ಗಾಂಭೀರ್ಯ ಅದು ಬಹಳ ಕಷ್ಟ, ಅದನ್ನು ಎದುರಿಸುವಂಥದ್ದು. ಕೊನೆಗೆ ನನಗೆ ಹೇಳಿದರು, ನಾನಾಗ ಯುವಜನ ಮೇಳದಲ್ಲೆಲ್ಲ ಭಾಗವಹಿಸ್ತಾ ಇದ್ದೆ. ನರೇಂದ್ರ ಒಂದು ಪ್ರಶ್ನೆ ಕೇಳಿ ಅಂತ ಹೇಳಿದ್ರು. ನಾನು ಹೆದರಿಕೊಂಡು, ಸರ್ ಪತ್ರಿಕೆಯಲ್ಲಿ ತುಂಬ ಚರ್ಚೆ ಆಗ್ತಾ ಇದೆ ಕಾಡ್ಯನಾಟದ ಬಗ್ಗೆ, ಕಾಡ್ಯನಾಟದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದೆ.
ನೀನು ಓದಿದ್ದೀಯಾ ಅಂತ ಕೇಳಿದರು. ಇಲ್ಲ ಸ್ವಾಮಿ. ಮತ್ತೆ ಯಾಕೆ ಕೇಳ್ತಾ ಇದ್ದೀಯಾ? ಅಲ್ಲ, ಪತ್ರಿಕೆಯಲ್ಲಿ ಗಮನಿಸಿದನ, ಅಲ್ಲಿ ಚರ್ಚೆ ಆಗ್ತಾ ಉಂಟಲ್ಲ, ಅದರ ಬಗ್ಗೆ ಕೇಳಿದ್ದು. ನೀನು ಮೊದಲು ಅದನ್ನು ಓದು, ಸರಿಯಾಗಿ ತಿಳಿದುಕೋ, ಆಮೇಲೆ ಪ್ರಶ್ನೆ ಕೇಳು. ಆದರೂ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಉತ್ತರ ಕೊನೆಯಲ್ಲಿ ಬರ್ತದೆ. ನಾನು ಪ್ರತಿ ದಿವಸ ಕೂಡ ಉತ್ತರವನ್ನು ಕೊಡ್ತೇನೆ, ಅದನ್ನು ಗಮನಿಸ್ತಾ ಇರು ಅಂತ ಹೇಳಿದರು. ಅದಾದ ಮೇಲೆ ರೋಟ್ರಾಕ್ಟ್ ಕ್ಲಬ್ ಬ್ರಹ್ಮಾವರದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿದಾಗ ಹೇಳಿದರು, ಕಾರಂತರೊಂದಿಗೆ ಒಂದು ಸಂವಾದ ಇಡುವ ಮಾರಾಯ. ಅಲ್ಲ, ಸಂವಾದ ಮಾಡೋರು ಯಾರು ಮಾರ್ರೆ? ನೋಡೋಣ, ಅವರ ಸುಬ್ಬಣ್ಣ ಭಟ್ರೆಲ್ಲ ಇದ್ದಾರೆ ಬ್ರಹ್ಮಾವರದಲ್ಲಿ, ಅವರನ್ನೆಲ್ಲ ಕುಳಿಸೋಣ. ಕೆದ್ಲಾಯರಿದ್ದಾರೆ, ಅದಕ್ಕಿಂತ ಮೊದಲು ಅವರು ಬರ್ತಾರೆ ಇಲ್ವ ನೋಡುವ ಅಂತೇಳಿ ಅವರ ಮನೆಗೆ ಹೋಯಿತು. ನಾನು ಬಹುಶಃ ಜಗದೀಶ್ ಕೆಮ್ಮಣ್ಣು ಇನ್ನೊಂದು 2-3 ಜನ ಹೋಯಿತು. ಸರ್, ನಿಮ್ಮೊಟ್ಟಿಗೆ ಒಂದು ಸಂವಾದವನ್ನು ಇಡಬೇಕಂತ. ಏನು ಸಂವಾದ? ಮಾತುಕತೆ ಆಗಲಿಕ್ಕೆ ನಾನು ಅಲ್ಲಿಗೆ ಯಾಕೆ ಬರಬೇಕು? ಆಗಲ್ಲ ಸರ್, ಒಂದು ವಿಚಾರ ವಿನಿಮಯ. ಏನು ಕಾರ್ಯಕ್ರಮ? ಏನು ಅದು? ಇದು ನಮ್ಮ ರೋಟ್ರಾಕ್ಟ್ ಸಪ್ತಾಹ ಅಂತ ಆಗ್ತದೆ, ಅದರಲ್ಲಿ ಕಾರ್ಯಕ್ರಮ ಇದೆ ಸರ್. ಹೌದಾ? ಯಾವಾಗ? ಎಲ್ಲ ವಿವರಣೆಯನ್ನು ಕೊಟ್ಟಿತ್ತು. ಕೊಟ್ಟಾದ ಮೇಲೆ ಸರಿ ಬರುತ್ತೇನೆ. ಮತ್ತೊಮ್ಮೆ ನಾನು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಬಂದೆವು. ಅವತ್ತೇನು ಮಾತಾಡಲಿಲ್ಲ, ಅವರು ತಗೊಂಡು ನೋಡಿದರು, ನಮಸ್ಕರಿಸ್ಕೊಂಡು ಬಂದೆ. ಆಮೇಲೆ ಇಲ್ಲಿ ಸಂವಾದ ಮಾಡಲಿಕ್ಕೆ ಕೆದ್ಲಾಯಿರು 2-3 ಜನ ಇದ್ದರು, ನೆನಪಾಗ್ತಾ ಇಲ್ಲ. ಅವರು ಅಲ್ಲೊಂದು ಸಮಸ್ಯೆ ಇತ್ತು. ಅವರು ಮೇಲೆ ಮೆಟ್ಲತ್ಕೊಂಡು, ಯಾಕಂದರೆ ರೋಟ್ರಿ ಭವನ ಇದ್ದಾಗ ಮೇಲೆ ಇತ್ತು, ಬರ್ತಾರಾ ಮೆಟ್ಲತ್ಕೊಂಡು ಅಂತೇಳಿ. ಎಲ್ಲರೂ ಕೆಳಗೆ ನಿಂತ್ಕೊಂಡಿದ್ದಾರೆ. ಹೇಳುವ ಮೆಟ್ಲುಂಟಂತ ಹೇಳುವ, ಮೇಲೆ ಹೋಗ್ಬೇಕಂತ ಹೇಳಿ, ಮಾಡಿಗೆ ಹೋಗ್ಬೇಕಂತ ಹೇಳುವ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಅವರು ಬಂದದ್ದು, ಕಾರಂತರು ಬಂದರು, ಮೆಟ್ಲು ಹತ್ತಿದೆ, ಸೀದಾ ಮೇಲೆ ಹೋದದ್ದೇ. ಯಾರೂ ಮಾತಾಡಲಿಲ್ಲ, ಮೌನ. ಸರಿ, ಎಲ್ಲ ಮೇಲೆ ಹೋದರು. ಆರಂಭದ ಮಾತು ನನ್ನದಾಗಿತ್ತು. ಅವತ್ತು ನಾನು ತುಂಬ ಹೆದರಿಕೆಯಲ್ಲಿದ್ದೆ, ತುಂಬ ಹೆದರಿಕೆ ಆಗಿತ್ತು. ಕಾರಂತರ ಮುಂದೆ ಮಾತನಾಡೋದು, ಒಂದು ಪೀಠಿಕೆ ಹಾಕೋದು. ನಾನು ಆವತ್ತು ಮಾತನಾಡುವಾಗ ಏನಾಯಿತು, ಅದು ಮೈಕೋ ತುಂಬ ಹತ್ತಿರಲ್ಲಿ ಇಟ್ಟು ಮಾತಾಡ್ತಾ ಇದ್ದೆ. ಅವರು ಎದ್ದು ನಿಂತು ಬಿಟ್ಟರು. ಮೈಕೋದನ್ನು ತಿನ್ನಬೇಡ ನೀನು, ಮೈಕೋ ಬಿಟ್ಟು ಮಾತಾಡು ಅಂತ ಹೇಳಿದರು. ಅಲ್ಲ, ಅವ್ರ ಹತ್ರ ಬಯಸ್ಕೊಳ್ಳೋದು ಕೂಡ ಒಂದು ಹೆಚ್ಚುಗಾರಿಕೆ ಅಲ್ವಾ? ಹಾಗಾಗಿ ಹೇಳಿದೆ. ಆಮೇಲೆ ಸ್ವಲ್ಪ ಹೆದರಿಕೆಯಿಂದ ಎಲ್ಲ ಆರಂಭಿಸಿದೆ, ಮಾತನಾಡಿದೆ. ಸಂವಾದ ಚೆಂದ ಆಯಿತು. ತದನಂತರ ನಮ್ಮ ಸಮ್ಮೇಳನದಲ್ಲಿ ಕೂಡ ಶಿವರಾಮ ಕಾರಂತರನ್ನು ಕರಿಬೇಕು ಅಂತ ಆಕಾಂಕ್ಷೆ. ಮತ್ತು ನಾವೆಲ್ಲ ಹೋಗಿ ಹೇಳಿತು, ಏನು ಪುನಃ ಬರುತ್ತಿದ್ದೀರಿ ತಾವುಗಳು? ಸರ್, ಹೀಗೆ ನಮ್ಮದೊಂದು ಯುವಜನರ ಉತ್ಸವ ಇದೆ, ಕಾನ್ಫರೆನ್ಸ್ ಸಮ್ಮೇಳನ, ಎಲ್ಲ ಯುವಕರೇ ಇರ್ತಾರೆ, ತಾವು ಬರಬೇಕು. ಏನು ಮಾತಾಡಬೇಕು? ಸರ್, ಯುವಜನರ ಬಗ್ಗೆ ಮಾತಾಡಬೇಕಾಗ್ತದೆ ಸರ್, ಅಡ್ಡಿ ಇಲ್ಲ ಅಂತ ಹೇಳಿದರು. ಸರಿಯಾದ ಸಮಯಕ್ಕೆ ಬಂದಿದ್ದಾರೆ, ಸರಿಯಾದ ಸಮಯ. ನಮ್ಮದು ಸಮಾರಂಭ ಶುರು ಆಗಲಿಲ್ಲ, ನಾವೆಲ್ಲ ಆಚೆಚೆ ಓಡಾಡ್ತಾ ಇದ್ದೇವೆ. ಇವು ಕಾರಂತರು ಬಂದಾಯಿತು, ಏನು ಮಾಡೋದು ಅಂತೇಳಿ. ಏನು ಮಾಡಿತ್ತು ಅಂದರೆ, ಅಲ್ಲಿ ಒಂದು ಸ್ವಲ್ಪ ಎಕ್ಸಿಬಿಷನ್ ಎಲ್ಲ ಇತ್ತು, ಅದನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸ್ತಾ ಈಗ ಶುರು ಆಗುತ್ತೆ ಸರ್ ಅಂತ ಹೇಳುವಾಗ ಎಲ್ಲ ಸಾಧಾರಣ ರೆಡಿ ಇದ್ದಿತ್ತು. ಮತ್ತು ಕಾರಂತರು ಬರ್ತಾರೆ ಎನ್ನುವಾಗ ಉಳಿದ ಎಲ್ಲ ಅತಿಥಿಗಳು ಕೂಡ ಸರಿಯಾದ ಸಮಯಕ್ಕೆ ಎಲ್ಲ ಇದ್ದರು. ಅವತ್ತು ಅವರು ಭಾಳ ಚಂದವಾಗಿ ಮಾತಾಡಿದರು, ಬಹಳ ಖುಷಿಯಾಯಿತು ಆವತ್ತಿನ ಅವರ ಮಾತು. ಅದ್ರ ಜೊತೆಯಲ್ಲಿ ನನಗೆ ಏನು ಹೇಳಿದರೆ, ಅವತ್ತಿನೊಂದು ಕವನ ಸಂಕಲನ ಬಿಡುಗಡೆ ಇತ್ತು. ಇದು ಕವನವಲ್ಲ ಅಂತ, ಅದರಲ್ಲಿ ಅಮ್ಮ ಕವನ ಇದೆ, ಇದು ಕವನವಲ್ಲ ಅಂತ ಇತ್ತು. ಅದನ್ನು ಬಿಡುಗಡೆ ಮಾಡಿದರು, ಮಾತಾಡಿದರು. ಒಂದು ಯುವಕರ ಬಗ್ಗೆ ಅವರ ಧೋರಣೆಗಳು, ಅವರ ವಿಚಾರಗಳು, ಆಲೋಚನೆಗಳೆಲ್ಲವೂ ಕೂಡ ಅತ್ಯಂತ ನಿಖರವಾಗಿ ಹೇಳಿದರು. ಇವಿಷ್ಟು ಅವರ ಒಡನಾಟದ ಘಟನೆಗಳು. ಬಹುಶಃ ಒಂದು ಹಂಚಿಕೊಳ್ಳಿಕ್ಕೆ ಕಾರಂತರ್ಯಾನದಲ್ಲಿ ಒಂದಿಷ್ಟು ಪಯಣದ ಹೆಜ್ಜೆಗಳು. ನಾನು ಗಮನಿಸಿದ ಹಾಗೆ ಅವರ ಬಗ್ಗೆ 5 ಕೃತಿಯನ್ನು ಸಂಕಲಿಸುವಾಗ ಹೇಗಿರಬೇಕು, ಯಾವ ರೀತಿಯಲ್ಲಿ ಇರಬೇಕು ಅಂತೇಳಿ
ನೆನಪಿನಂಗಳದಲ್ಲಿ ಕಾರಂತರು ಅಂತ ಒಂದು ಪುಸ್ತಕವನ್ನು ತರಲಿಕ್ಕೆ ನಾವು ಯೋಚನೆ ಮಾಡಿದ್ದೇವೆ. ಯೋಚನೆ ಮಾಡಿದ್ದು ಸರಿ, ಅದಕ್ಕೆ ಹೇಗೆ ಅದನ್ನು ಸರಿದೂಗಿಸಿಕೊಳ್ಬೇಕೆಂಬುದು ಅಂತೂ ಬೇರೆ ಬೇರೆ ಲೇಖಕರನ್ನೆಲ್ಲ ಸಂಪರ್ಕಿಸಿ ಅವರ ಅನುಮತಿಯನ್ನು ಪಡ್ಕೊಂಡು ಆ ಎಲ್ಲ ಲೇಖಕರ ಅನುಮತಿಯ ಮೂಲಕ ಪ್ರಕಟ ಮಾಡ್ತು. ಬಹಳ ಚೆನ್ನಾಗಿ ಬಂತದು. ಅದೇ ಸಮಯದಲ್ಲಿ ಇನ್ನೊಂದು ನೆನಪಾಗುವಂಥದ್ದು ನನಗೆ ಒಡನಾಟ. ನಮ್ಮ ಕಾರಂತರು ಒಂದು ಸಾಕ್ಷ್ಯಚಿತ್ರವನ್ನು ಮಾಡಬೇಕು, ಅವರ ಬಗ್ಗೆ ಬೇರೆ ಬೇರೆ ಒಂದು ಒಡನಾಡಿಗಳ ಅಭಿಪ್ರಾಯಗಳನ್ನು ಸಂಕಲಿಸಿದ್ದು. ಅದಾದ ಬಳಿಕ ಅದನ್ನು ಶ್ರೀಮತಿ ಮಾಲಿನಿ ಮಲ್ಲಿ ಅವರು, ಈಗ ನಮ್ಮೊಂದಿಗಿಲ್ಲ ಅವರು, ಅವರಿಗೆ ಅದನ್ನು ಅವ್ರ ಜೊತೆ ಮಾತಾಡಿದೆಲ್ಲ ನೆನಪಾಗುತ್ತೆ. ನನಗೆ ಇನ್ನೊಂದು ಭಾಳ ಕಾಡುವಂಥದ್ದು ಅವರ ಕಾದಂಬರಿಗಳ ಹೆಸರು. ಕಾರಂತರ ಕಾದಂಬರಿಗಳು ಹೆಸರನ್ನು ಇಡುವಾಗ ಹೇಗೆ ಇಡ್ತಾ ಇದ್ರು, ನಾಮಕರಣ ಹೇಗೆ ಮಾಡ್ತಾ ಇದ್ರು? ಯಾಕೆ ಹೇಳಿದರೆ, ಒಂದು ನಾಮಕರಣ ಮಾಡುವಾಗ, ಕೃತಿಗೆ ಹೆಸರನ್ನು ಸೂಚಿಸುವಾಗ ನಾವು ತುಂಬ ಚರ್ಚೆಯನ್ನು ಮಾಡ್ತೇವೆ, ಯೋಚನೆ ಮಾಡ್ತೇವೆ. ಅವರಿಗೆ ಸಹಜವಾಗಿತ್ತ, ಸರಳವಾಗಿತ್ತ, ನೇರವಾಗಿ ಬರ್ತಾ ಇತ್ತ ವಿಚಾರಗಳು ನನಗೆ ಗೊತ್ತಾಗೋದಿಲ್ಲ. ಮತ್ತು ಅವೆಲ್ಲವೂ ಕೂಡ ಆ ಹೆಸರುಗಳು ಬಹಳ ಆಕರ್ಷಕ. ಅದರಲ್ಲಿ ಒಂದು ಮಿಂಚಿದೆ ನೋಡಿ, ಚಿಗುರಿದ ಕನಸು, ಚಿಗುರಿದ ಕನಸು, ಸ್ವಪ್ನದ ಹೊಳೆ, ಭತ್ತದ ತೊರೆ, ನಷ್ಟ ದಿಗ್ಗಜಗಳು, ಔದಾರ್ಯದ ಊರುಳಲ್ಲಿ, ಕನ್ನಡಿಯಲ್ಲಿ ಕಂಡಾತ, ಕೇವಲ ಮನುಷ್ಯರು, ಜಗದೋದ್ಧಾರನ. ಈ ಹೆಸರೆಲ್ಲ ಕಾಣುವಾಗ ಇವರು ಇದ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರಾ? ಒಂದು ಅಲಂಕಾರ ಪ್ರಾಯುಕ್ತವಾಗಿ ನನಗೆ ಅದು ಕಾಣೋದು. ಬಹುಶಃ ಕಾರಂತರ ಕೃತಿ ಹೆಸರೇ ಒಂದು ಅಧ್ಯಯನ ಮಾಡ್ಬೋದೇನೋ ಅಂತ ಅನಿಸ್ತಾ ಇತ್ತು ನಮಗೆ. ನಾನು ತುಂಬ ಕಡೆ ಇದನ್ನು ಹೇಳಿದ್ದೀನಿ. ಚಿಗುರಿದ ಕನಸು, ಕನಸು ಚಿಗುರ್ಬೇಕಲ್ವಾ? ಅದು ಸಿನಿಮಾ ಕೂಡ ಆಯಿತು. ಆಮೇಲೆ ಕನಸು ಚಿಗುರ್ಬೇಕು, ಚಿಗುರಿದ ಕನಸು. ಆ ರೀತಿಯಲ್ಲಿ ಸ್ವಪ್ನ ಬರಬೇಕು, ಸ್ವಪ್ನದ ಹೊಳೆ, ಕನಸುಗಳ ಒಂದು ಹೊಳೆ ಇರಬೇಕು. ನೋಡಿ, ಯಾಕೆ ಹೀಗೆ ಇವರು ಯೋಚನೆ ಮಾಡ್ತಾ ಇದ್ರು, ಹೇಗೆ ಬರ್ತಾ ಇತ್ತು ಅವರಲ್ಲಿ? ಮೈ ಮನಗಳ ಸುಳಿಯಲ್ಲಿ ನೋಡಿ ಆ ಒಂದು ದ್ವಂದ್ವತೆಯನ್ನು ಅವರು ಹೇಗೆ ಆ ಕೃತಿಗೆ ಇಡ್ತಾರೆ. ತೊರೆ, ಭತ್ತದ ತೊರೆ, ತೊರೆ ಇರ್ತದೆ ಮಾಮೂಲಿಯಾಗಿ, ಅದು ಬತ್ತಿ ಹೋಗೋದಿಲ್ಲ. ಆ ರೀತಿ ಹೆಸರುಗಳು ಗಮನಿಸಬಹುದು. ಕನಸುಗಳು, ಮೂಕಜ್ಜಿಯ ಕನಸುಗಳು, ಮಾತಾಡೋದಿಲ್ಲ ಆದರೆ ಕನಸು ಕಾಣ್ತಾಳೆ. ಮೂಕಜ್ಜಿಯ ಕನಸುಗಳು, ಔದಾರ್ಯದ ಉರುಳಲ್ಲಿ ನಾವು ಕೆಲವೊಮ್ಮೆ ಸಿಕ್ಕಿಬಿಡ್ತೇವೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಹೆಸರು ನೋಡಿ, ಕಣ್ಣಿದ್ದೂ ಕಾಣರು, ಕರುಳಿನ ಕರೆ, ಜಾರುವ ದಾರಿಯಲ್ಲಿ. ಸಾಗುವ ದಾರಿ ಇವತ್ತು ಜಾರ್ತಾ ಇದೆಯಲ್ವಾ, ಅವರು ಅವತ್ತೇ ಹೇಳಿಬಿಟ್ಟಿದ್ದಾರೆ, ದಾರಿಯಲ್ಲಿ ಜಾರುವಿಕೆ ಇದ್ದೇ ಇರ್ತದೆ, ಬಹಳ ಎಚ್ಚರಾಗಿರಿ ಅಂತೇಳಿ. ಹಿತ್ತಳ ತಾಯಿ, ವಿಚಿತ್ರ ಕೂಟ, ಒಂದು ಪತ್ತೆದಾರಿ ಕಾದಂಬರಿ. ಬೆಟ್ಟದ ಜೀವ, ನೋಡಿ ಹೆಸರು ನೋಡಿ ಅವ್ರದ್ದು, ಜೀವ ಹೇಗಿದೆ, ಬೆಟ್ಟದ ಜೀವ. ಒಂದು ಅಲಂಕಾರಗಳಿಗೆ ಬಹಳ ಹತ್ತಿರವಾಗುವ, ಅಲಂಕಾರವಾಗಿರುವಂತೆ ಹೆಸರು. ಅಂಟಿದ ಅಪರಂಜಿ, ಅಪರಂಜಿ ಹೇಗಿದೆ, ಅದು ಅಂಟಿದ ಅಪರಂಜಿ. ಉಕ್ಕಿದ ನೊರೆ, ನನಗೆ ಕೆಲವು ಹೆಸರು ಭಾಳ ಕಾಡ್ತಾ ಇರ್ತದೆ ನನಗಿದು. ಉಕ್ಕಿದ ನೊರೆ, ನೊರೆ ಉಕ್ತದೆ, ಆ ಉಕ್ಕಿದ ನೊರೆ. ಇವತ್ತೇನಾಗ್ತದೆ, ಮೊದಲೇ ಹೆಸರು ಇಟ್ಟುಕೊಂಡು ಆಮೇಲೆ ಅದರ ಆ ಕಡೆ ಈ ಕಡೆ ಎಲ್ಲ ಎಳೆದುಕೊಂಡೆಲ್ಲ ಮಾಡ್ತಾರೆ. ನಾವು ಮಾಡ್ತೀವಿ, ಒಂದು ಕವನಕ್ಕೆ, ಕಾದಂಬರಿಗೆ ಹೆಸರಿಡಬೇಕಾದ್ರೆ ತುಂಬ ಯೋಚನೆ ಮಾಡ್ತೀವಿ. ಆದರೆ ಕಾರಂತರು ಎಷ್ಟು ಸರಳವಾಗಿ ಇಡ್ತಾರೆ ಮತ್ತು ವಿಶೇಷ ಅರ್ಥವನ್ನು ಕೊಡ್ತಾರೆ. ಅದೆಲ್ಲಕ್ಕಿಂತ ಅವರಿಗೆ ಅದು ಸರಳವಾಗಿ ಮತ್ತು ಸರಾಗವಾಗಿ ಹೇಗೆ ಬರ್ತಾ ಇತ್ತು. ಕಾರಂತರ ಕೃತಿಗಳ, ನಾನೀಗ ತಾನು ಹೇಳಿದಾಗೆ ಒಂದು ಅವಲೋಕನ ಆಗಬೇಕಾಗಿದೆ. ಕಣ್ಣಿದ್ದೂ ಕಾಣರು, ಕನ್ನಡಿಯಲ್ಲಿ ಕಂಡಾತ, ಕನ್ಯಾಬಲಿ, ಕುಡಿಯರ ಕೂಸು, ಕೂಸು ಕುಡಿ, ಕುಡಿ ಕುಡಿಯರ ಕೂಸು, ಮನುಷ್ಯರು, ಕೇವಲ ಮನುಷ್ಯರು, ನಾವು ನೀವೆಲ್ಲ ಕೇವಲ ಮನುಷ್ಯರು, ಏನಿಲ್ಲ ನಮ್ಮದು,
ನೋಡಿ, ಆ ಕೃತಿಯ ಹೆಸರು ತುಂಬ ಚೆನ್ನಾಗುತ್ತೆ. ಗೊಂಡಾರಣ್ಯ. ನಾವೆಲ್ಲಿದ್ದೇವೆ? ಗೊಂಡಾರಣ್ಯದಲ್ಲಿದ್ದೇವೆ. ದುಡಿ, ಚೋಮನ ದುಡಿ. ಆ ಚೋಮನ ದುಡಿಯ ಶಬ್ದ, ಈ ರೀತಿಯಲ್ಲಿ ಅವರ ಕೃತಿಗಳ, ಕಾದಂಬರಿಗಳ ಹೆಸರು. ಮೊಗ ಪಡೆದ ಮನ. ಮನ ಹೇಗಿದೆ? ಮೊಗ ಪಡೆದ ಮನ. ಸಮಾಧಿ ಹೇಗಿದೆ? ಸರಸಮ್ಮನ ಸಮಾಧಿ. ಹಾಗಾಗಿ ಕಾರಂತರ ಒಂದು ಕೃತಿಗಳ ಹೆಸರನ್ನ ಇಡುವ ಒಂದು ರೋಚಕವಾಗಿ ಕಾಣ್ತದೆ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಅವರ ಸಾಗಿ ಬಂದ ರೀತಿ, ಯೋಚನೆಗಳು, ಅವರ ಅಧ್ಯಯನ, ಅನುಭವಗಳ ಮೇರುವಾಗಿದ್ದವರು ಡಾಕ್ಟರ್ ಶಿವರಾಮ ಕಾರಂತರು. ಅವರು ಒಂದೇ ಇಲ್ಲ ಒಂದು ಕಡೆಗೆ ಮತ್ತು ಮಕ್ಕಳೊಂದಿಗೆ ಮಕ್ಕಳಾಗಿ ಇರುತ್ತಾ ಒಂದು ಕಡೆ ಅವರು ಮಿಯಾವ್ ಒಂದು ಶಬ್ದ ಮಾಡ್ತಾರೆ, ಆಮೇಲೆ ಹೇಳ್ತಾರೆ ಕೂಗಿದ್ದು ನಾನಲ್ಲ, ನನ್ನ ಹೊಟ್ಟೆಯಲ್ಲಿರುವ ಬೆಕ್ಕು ಅಂತ ಒಂದು ಕಡೆ ನೆನಪಾಗ್ತದೆ. ಏನೇ ಇರಲಿ, ಅವರ ಈ ಜೀವನ ಆಸಕ್ತಿ, ಜೀವನ ಉತ್ಸಾಹ ಮತ್ತು ಅವರ ಕ್ರತುಶಕ್ತಿ ನಮಗೆಲ್ಲರಿಗೂ ಕೂಡ ಅದೊಂದು ರೀತಿಯಲ್ಲಿ ಮಾರ್ಗದರ್ಶನ ಆಗಿರುತ್ತೆ. ಅದು ನಮಗೆ ಚೇತೋಹಾರಿಯಾಗಿರುತ್ತೆ. ನಮಗೆ ಬೇಕಾದಂಥ ಎಷ್ಟೋ ವಿಚಾರವನ್ನು, ಬದುಕಿಗೆ ಬೇಕಾದಂತಹ ಮೌಲ್ಯಗಳಾಗಿರ್ಬೋದು, ಯೋಚನೆಗಳಾಗಿರ್ಬೋದು, ಮತ್ತು ಅವರ ನಡೆ ನುಡಿ, ಅವರ ಬದುಕಿದ ರೀತಿ ನಮ್ಮ ಮುಂದಿನ ಜನಾಂಗಕ್ಕೆ ಅದೊಂದು ಮಾದರಿಯಾಗಿರುವಂಥದ್ದು. ಆ ದೃಷ್ಟಿಯಲ್ಲಿ ನಾವು ಸಾಗಬೇಕಾದ ಕಾರಂತ ಯಾನದಲ್ಲಿ ಅನುಭವಗಳ ಒಂದು ಮುಸಲಧಾರೆ ಇರ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡಿಯ ಭಾರ್ಗವ, ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕುರಿತಾಗಿ ಮಾತನಾಡಿದವರು ಶಿಕ್ಷಕರಾದ ನರೇಂದ್ರ ಕುಮಾರ್ ಕೋಟ. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ.